ದರ್ಶನ್ ಸೇರಿ ಒಟ್ಟು 7 ಮಂದಿ ಆರೋಪಿಗಳ ಜಾಮೀನು ನಿನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ರದ್ದಾಗಿತ್ತು. ಇದರ ಬೆನ್ನಿಗೆ 7 ಮಂದಿಯ ಪೈಕಿ 5 ಮಂದಿಯನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿಕೊಡಲಾಗಿದೆ. ಇನ್ನುಳಿದ 2 ಸದ್ಯ ಕಾಮಾಕ್ಷಿ ಪಾಳ್ಯ ಠಾಣೆಯಲ್ಲಿದ್ದಾರೆ. ಇವತ್ತು ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ, ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ನಿನ್ನೆ ಚಿತ್ರದುರ್ಗದಲ್ಲಿ ಜಗದೀಶ್ ಮತ್ತು ಅನುಕುಮಾರನ್ನ ಅರೆಸ್ಟ್ ಮಾಡಲಾಗಿತ್ತು. ಇವತ್ತು ಮೆಡಿಕಲ್ ಚೆಕಪ್ನ ಬಳಿಕ ಜಡ್ಜ್ ನಿವಾಸದಲ್ಲಿ ಅವರನ್ನು ಹಾಜರುಪಡಿಸಲಾಗುತ್ತೆ. ನಂತರ ಅವರನ್ನ ಜೈಲಿಗೆ ಕಳಿಸಲಾಗುತ್ತೆ. ಜಗದೀಶ್ ಮತ್ತು ಅನುಕುಮಾರ್ ಇಬ್ಬರು ಕೂಡ ಚಿತ್ರದುರ್ಗದವರು, ಕಿಡ್ನಾಪ್ ಟೀಮ್ನ ಸದಸ್ಯರು. ಸದ್ಯ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ. ಸದ್ಯ ಇವರನ್ನ ಮೆಡಿಕಲ್ ಚೆಕಪ್ಗೆ ಒಳಪಡಿಸಿದ ಬಳಿಕ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ನಂತರ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿಕೊಡಲಾಗುತ್ತೆ. ಒಟ್ಟು 7 ಮಂದಿ ಆರೋಪಿಗಳ ಬೇಲ್ ರದ್ದಾಗಿತ್ತು. ಅದರಲ್ಲಿ 5 ಮಂದಿಯನ್ನ, ದರ್ಶನ್ ಸೇರಿ ಒಟ್ಟು 5 ಮಂದಿಯನ್ನ ಈಗಾಗಲೇ ಜೈಲಿಗೆ ಕಳಿಸಿಕೊಡಲಾಗಿದೆ. ಜೈಲ್ ತನಕ ಬಿಟ್ಟು ಬಂದಿದ್ದಾರೆ ಪೊಲೀಸರು. ಇದಾದ ನಂತರ ಈಗ ಇನ್ನಿಬ್ಬರು ಅವರು ನಿನ್ನೆ ಅರೆಸ್ಟ್ ಆಗಿರುವಂಥ ದೃಶ್ಯ ಇದು. ಒಬ್ಬ ಅನು ಅಲಿಯಾಸ್ ಅನುಕುಮಾರ್, ಇನ್ನೊಬ್ಬ ಜಗ್ಗ ಅಲಿಯಾಸ್ ಜಗದೀಶ್. ಈ ಇಬ್ಬರನ್ನ ಕೂಡ ನಿನ್ನೆ ಅರೆಸ್ಟ್ ಮಾಡಲಾಗಿತ್ತು. ನಿನ್ನೆ ತಡವಾಯಿತು ಅನ್ನೋ ಕಾರಣಕ್ಕಾಗಿ ಅವರನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಸ್ವಲ್ಪ ಹೊತ್ತಲ್ಲೇ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ನಿನ್ನೆ ಅರೆಸ್ಟ್ ಆಗಿದ್ರು, ಇವತ್ತು ಪ್ರೊಡ್ಯೂಸ್ ಮಾಡ್ತಾರೆ. ಹಂಗಿದ್ರೆ ಅಂದ್ರೆ ಕೋರ್ಟ್ ರಜೆ ಇರೋದ್ರಿಂದ ನ್ಯಾಯಾಧೀಶರ ಮನೆಗ ರಕ್ಷತ್, ಇವತ್ತು ಸ್ವತಂತ್ರ ದಿನಾಚರಣೆ ಇರೋದ್ರಿಂದ ಇವತ್ತು ಕೋರ್ಟ್ ರಜೆ ಇರುತ್ತೆ. ಹಾಗಾಗಿ ಇವತ್ತು ನ್ಯಾಯಾಧೀಶರ ನಿವಾಸಕ್ಕೆ, ಅಂದರೆ ಕೋರಮಂಗಲದಲ್ಲಿರುವಂಥ ನ್ಯಾಯಾಧೀಶರ ನಿವಾಸಕ್ಕೆ ಈಗಾಗಲೇ ಹಾಜರುಪಡಿಸಿದ್ದಾರೆ. ಹಾಜರುಪಡಿಸಿ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿನತ್ತ ಈಗಾಗಲೇ ಪೊಲೀಸರು ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ನಿನ್ನೆ ಚಿತ್ರದುರ್ಗದಲ್ಲಿ A6 ಜಗದೀಶ್ ಜೊತೆಗೆ A7 ಅನುಕುಮಾರ್ ಇಬ್ಬರನ್ನು ಕೂಡ ಚಿತ್ರದುರ್ಗದಲ್ಲಿ ಅವರ ನಿವಾಸದಲ್ಲೇ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಕರೆದುಕೊಂಡು ಬರೋದಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ಳೋದ್ರಿಂದ ನಿನ್ನೆ ರಾತ್ರಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಬರ್ತಾರೆ. ಅದಾದ ನಂತರ ಇವತ್ತು ಬೆಳಗ್ಗೆ ಮೆಡಿಕಲ್ ಅನ್ನ ಮುಗಿಸಿ ನೇರವಾಗಿ ಅವರನ್ನ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲಾಗಿತ್ತು. ಈಗಷ್ಟೇ ಅವರನ್ನ ನ್ಯಾಯಾಧೀಶರ ನಿವಾಸದಿಂದ ಪರಪ್ಪನ ಅಗ್ರಹಾರ ಜೈಲಿನತ್ತ ಮತ್ತೆ ಕರೆದುಕೊಂಡು ಹೋಗುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಯಾಕಂದರೆ ಈಗಾಗಲೇ ಅಷ್ಟು ಜನ ಆರೋಪಿಗಳು, ಅಂದರೆ 5 ಜನ ಆರೋಪಿಗಳನ್ನು ಕೂಡ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿಗೆ ಬಿಟ್ಟಿದ್ರು. ಹಾಗಾಗಿ ಈಗ ಇನ್ನಿಬ್ಬರು ಆರೋಪಿಗಳಾಗಿರುವಂಥ ಜಗದೀಶ್ ಹಾಗೆ ಅನುಕುಮಾರ್ ಇಬ್ಬರನ್ನು ಕೂಡ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸರು ಕರೆದುಕೊಂಡು ಹೋಗ್ತಾ ಇದ್ದಾರೆ. ರಕ್ಷತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.